ಅಬ್ದುಲ್ ರಜಾಕ್ ನಮಸ್ತೆ. ಅಬ್ದುಲ್ ರಜಾಕ್ ಏನ್ ಹೇಳ್ತೀರಿ? ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದಂತಹ ಮಾತಲ್ಲಿ ಏನ್ ತಪ್ಪಿದೆ? ಅವರು ಹೇಟ್ ಸ್ಪೀಚ್ ಅಲ್ಲ, ಇದು ಸ್ಪೀಚ್ ಆಫ್ ಲವ್, ಸ್ಪ್ರೆಡ್ಡಿಂಗ್ ಲವ್ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳನ್ನ ಹುಡುಕಿ ಸಾಕಾಗ್ಬಿಟ್ಟು ನಮ್ಮ ಸಮುದಾಯದಲ್ಲಿ ಯಾರು ಸಿಗಲಿಲ್ಲ ಅಂದರೆ ಆ ಕಡೆ ಸಮುದಾಯದಲ್ಲಿ ನೋಡಿ, ನಿಮ್ಮ ಧರ್ಮದ ನಿಮ್ಮ ಸಮುದಾಯದ ಸ್ಕ್ರಾಪ್ನ ತೊಗೊಬಂದ್ಬಿಟ್ಟು ನಮ್ಮ ಸಮುದಾಯಕ್ಕೆ ಕಟ್ಕೊಂಡ್ಬಿಡ್ತೀರಾ? ನನ್ನ ಮಗನೇ ಉಪ್ಪು ಹುಳಿ ಖಾರ ಜಾಸ್ತಿ ಆಗೋಯ್ತೇನಲ್ಲ. ಗಂಜಿ ಕುಡಿಯೋ ನನ್ನ ಮಗನಿಗೆ ಮೀಸೆ ತಿರುವ ಕೊಬ್ಬ ಅಂತ ಇವಾಗ ನೀವು ಹೇಳ್ತಿರೋದು ಏನು? ಸ್ಕ್ರಾಪ್ ಅನ್ನೋ ವರ್ಡ್ ಬಳಸಂಗಿಲ್ಲ. ಏನು ಯಾಕಿಲ್ಲ? ಒಂದ್ ನಿಮಿಷ ಯಾರು ಹೇಳ್ತಾ ಇದ್ದೀರಾ ನೀವು? ಇರಿ ಒಂದ್ ನಿಮಿಷ, ದಯವಿಟ್ಟು ನೀವು ಸಹಿಷ್ಣುತೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಬ್ದುಲ್ ರಜಾಕ್ ಸೂಲಿಬೆಲೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದೀನಿ ನಾನು, ಪ್ಲೀಸ್. 25-30 ವರ್ಷ ಆಗಿನೂ ಮದುವೆಗಳಾಗಿಲ್ಲ ನಿಮ್ದು. ಎಷ್ಟಂತ ನಮ್ಮದೇ ಸಮುದಾಯದಲ್ಲಿ ಹುಡುಕಾಡ್ತಿರ್ತೀರಾ, ಹೆಣ್ಣು ಸಿಗ್ಲಿಲ್ಲ ಅಂದ್ಬಿಟ್ಟು. ಸ್ವಲ್ಪ ಆ ಕಡೆನೂ ನೋಡಿ ಅಂತ ಹೇಳಿದ್ರೆ ಅರ್ಥ ಏನು? ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ನಿರುದ್ಯೋಗಿಗಳು, ಅಯೋಗ್ಯರು, ಅವರಿಗೆ ಹೆಣ್ಣು ಸಿಗ್ಲಿಲ್ಲ. ಯಾವನಾದ್ರೂ ಉದ್ಯಮಿ ಇದ್ರೆ, ಯಾರಾದ್ರೂ ಒಳ್ಳೆಯವರು ಅವ್ರಿಗೆ ಹೆಣ್ಮಗು ಕೊಡ್ತಾರೆ. ಈ ನಿರುದ್ಯೋಗಿಗಳಿಗೆ ಅವ್ರು ಕೊಟ್ಟಿರೋ ಪಾಠ ಬುದ್ಧಿವಾದ, ಅದು ನೀವು ನಿಮ್ಮ ಸಮುದಾಯದಲ್ಲೇ ಇಟ್ಕೊಳ್ಳಿ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ಹಂಗೆ ಕತ್ತರಿಸಿ ಹಾಕ್ಬಿಟ್ಟೇನು. ಪೆಣ್ಕೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು. ಹಳೆ ಬೇವರ್ಸಿ ತಗೊಬಂದು ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ. ಅದನ್ನ ತಗೊಂಡ್ಬಿಟ್ಟು ನಿಮ್ಮ ಸ್ಕ್ರಾಪ್ ಅನ್ನ ಈ ನಿರುದ್ಯೋಗಿಗಳನ್ನ ನಮ್ಮ ಧರ್ಮಕ್ಕೆ ಯಾಕೆ ಸೇರಿಸ್ತೀರಿ ನೀವು? ಇವ್ನ್ಯಾವನ ಸೆಡೆ ನನ್ ಮಗ. ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ದೃಷ್ಟಿ ಯಾಕೆ ತೋರಿಸ್ತೀರಿ? ಹೇಳೋನು ಮೊದಲು ಇವ್ರು ಮದುವೆ ಮಾಡ್ಕೋಬೇಕು. ಇವನೇ 45 ವರ್ಷ ಆಗಿ ಈ ಸ್ಕ್ರಾಪ್ಗೆ ಯಾವನು ಹೆಣ್ಮಗು ಕೊಡ್ಲಿಲ್ಲ. ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದುವೆ ಆಗ್ತಾನೋ ಅವತ್ತೇ ಮದುವೆ ಆಗ್ತೀನೋ ನಾನು ಸಲ್ಮಾನ್ ಖಾನ್ ಫ್ಯಾನು, ಗೊತ್ತಾ? ಇರ್ಬೇಕಾ? ಯಾಕೆ ಕೊಟ್ಬಿಡೋಣ? ಎತ್ಬಿಟ್ಟು ಹೋಗ್ಬಿಟ್ಟು ಪರ ಹೆಣ್ಣು ಮಕ್ಕಳನ್ನ ನೀವು ಪ್ರೀತಿಸಿ. ಅದೇ ಬೇಟಿ ಬಚಾವ್ ಬೇಟಿ ಪಟಾವ್, ಬೇಟಿ ಬಚಾವ್ ಬೇಟಿ ಪಟಾವ್. ಯಾವನು ನಿನ್ನನ್ನು ಕರ್ಕೊಂಬಂದವ್ ನಮ್ಮ ದೇಶದೊಳಕ್ಕೆ? ಹೇಯ್, ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಘನತೆ ಗೌರವ ಇರಬೇಕು. ಅವನು ಯಾವನೇ ಆಗಿರ್ಲಿ, ಮುಖ್ಯಮಂತ್ರಿನೇ ಆಗಿರ್ಲಿ, ಬೊಮ್ಮೆಗೆ ಬಿಡ್ಲಿಲ್ಲ ನಾವೆಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಚಕ್ರವರ್ತಿ ಸೂಲಿಬೆಲೆ ತಂಗಿಗೆ ಒಬ್ಬ ಮುಸಲ್ಮಾನ ಪ್ರೀತಿಸಿದ್ರೆ ಅದು ಮನಸ್ಸಿಗೆ ನೋವಾಗುತ್ತಲ್ವಾ? ಅಷ್ಟೇ ನೋವು ಒಂದು ಮುಸ್ಲಿಂ ಹೆಣ್ಣು ಮಗುಗೆ ಯಾವನಾದ್ರು ಹಿಂದೂ ಎತ್ಕೊಂಡು ಹೋದ, ಲವ್ ಮಾಡ್ದ ಅಂತ ಹೇಳಿದ್ರೆ ನಮಗೂ ನೋವಾಗುತ್ತೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ನಿಂದು. ಸ್ವಲ್ಪ ಬಿಲ್ಟಿ ಮುಚ್ಕೊಂಡು ಕೂತ್ಕೊತೀಯಾ? ಯಾರೇ ಹುಡುಗಿ ಆಗಿರ್ಲಿ, ಅವಳು ನನ್ನ ಅಕ್ಕ, ನನ್ನ ತಂಗಿ. ಹೌದು, ಅದೇ ರೀತಿ ಅವರ ಅಕ್ಕ ತಂಗಿನೂ ಕೂಡ ಅವಳು ಮುಸಲ್ಮಾನ. ಇವಾಗ MD ಸಮೀರ್ ಒಂದು ಮಾತನ್ನ ಎತ್ತಿದ್ರು ಸೌಜನ್ಯದ ಬಗ್ಗೆ. ಅದೇ ಮಾತನ್ನ 2 ವರ್ಷದಿಂದ ನಾನು ಎತ್ತಿದೆ. ನಮಗೆಲ್ಲ ಯಾಕೆ ಬೇಕು ಸೌಜನ್ಯ, ಹಿಂದೂ ಹುಡುಗಿ ಅಂತ ನಾವು ಸುಮ್ಮನೆ ಕೂತಿದ್ವಾ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇವಾಗ MD ಸಮೀರ್ ಮಾಡ್ತಲ್ಲ ವಿಡಿಯೋ, ಇಟ್ ಈಸ್ ನೋಡಿ, ಅದರ ಪರ್ಸನಲ್ ವಿಷಯ ಬೇಡ, ಆದ್ರೆ ಮುಸಲ್ಮಾನ್ ಹುಡುಗ ಹಿಂದೂ ಹುಡುಗಿ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ನ್ಯಾಯ ಅರ್ಥ ಆಯ್ತು ಅನ್ಸುತ್ತೆ ಬೇಕು ಅಂತ ಕೇಳಿರೋದು. ಹೆಣ್ಣು ಮಗು ನ್ಯಾಯ, ಯಾರೇ ಆಗಿರ್ಲಿ ನ್ಯಾಯ ಕೊಡಿಸಿ. 13 ವರ್ಷ ಆಯ್ತು, ಇನ್ನೂ ಅಬ್ದುಲ್ ರಜಾಕ್ ನಮ್ ಟಾಪಿಕ್, ಅದೇ ನಮ್ ಟಾಪಿಕ್ ಇದು. ಈಗ ಹೆಣ್ಣು ಮಗುವಿನ ಗೌರವದೇ ಮಾತಿದು. ಅದೇ ರೀತಿ ಅವರ ಅಕ್ಕ ತಂಗಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಸಮುದಾಯದಲ್ಲಿ ನೋಡ್ಕೊಳ್ರಪ್ಪ ನೀವು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ. ಎಲ್ಲ ಹಾಳಾಗೋಗ್ತೀರಾ, ಹಾಳಾಗಿ ಅಕ್ಕಕ್ಕೆ ಹೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು.